ಬನ್ನಿ ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ಏನಿದೆ ನೋಡೋಣ. ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ರಿಯೂನಿಯನ್ ಆಗುವಂಥ ಎನರ್ಜಿಲಿ ಇದ್ದಾರೆ. ಸೊ ಎಲ್ಲೋ ಒಂದಷ್ಟು ಔಟಿಂಗ್ ಡೇಟಿಂಗ್ ಹೋಗುವಂಥ ವಿಚಾರದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ವರ್ಕ್ ಲೋಡ್ ಬ್ಯುಸಿ ಆಗಿರೋದ್ರಿಂದ ಕೆಲವರು ವರ್ಕಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನುವಂಥದ್ದು ಇದೆ. ಇನ್ನು ಕೆಲವರು ಪ್ಲ್ಯಾನ್ ಮಾಡ್ತಿದ್ದಾರೆ ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ಬೋದು, ಸರ್ಪ್ರೈಸ್ ಆಗಿ ಏನು ಒಂದು ಪಾರ್ಟಿ ಅಥವಾ ವೆಕೇಶನ್ ಹೋಗೋದಾದರೆ ಎಲ್ಲಿಗೆ ಹೋಗ್ಬೋದು ಇದನ್ನು ಯೋಚನೆ ಮಾಡ್ತಿದ್ದಾರೆ. ಕೆಲವರು ವೆಯ್ಟ್ ಮಾಡ್ತಿದ್ದಾರೆ ತಮ್ಮ ವೆಡ್ಡಿಂಗ್ ಡೇಗೋಸ್ಕರ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನು ಕೆಲವ್ರಿಗೆ ಸಾಕಷ್ಟು ಸೀಕ್ರೆಟ್ಸ್ ಇದೆ, ತುಂಬ ನೆಗೆಟಿವಿಟಿ ಇದೆ. ಆ ನೆಗೆಟಿವಿಟಿಯಿಂದ ಹೊರಬರೋದು ಹೇಗೆ, ಯಾವಾಗ ಇದೆಲ್ಲ ಎಂಡ್ ಆಗುತ್ತೆ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಫುಲ್ ಆಫ್ ರೊಮ್ಯಾನ್ಸ್ ಮೂಡಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವರು ಹಳೆ ಮೆಮೊರೀಸ್ನ ಮೆಲ್ಕ್ ಹಾಕ್ತಾ ಇದ್ದಾರೆ. ಸೊ ನೀವು ಅವರು ಜೊತೆಗಿದ್ದಾಗ ಸಪ್ರೇಷನಲ್ಲಿ ಯಾರಿದ್ದೀರಾ ಎಸ್ಪೆಷಲಿ ಅವರು ಯೋಚನೆ ಮಾಡ್ತಿದ್ದಾರೆ. ಸೊ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಬಾಂಧವ್ಯ ಆಯಿತು, ಹೇಗೆ ಇದು ದೂರ ಆಯಿತು, ಹೇಗೆ ಇದನ್ನು ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಇನ್ನು ಕೆಲವರು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇದೆ ಅವರಿಗೆ. ಸೊ ಸಿಂಗಲ್ ಆಗಿ ಇದ್ದರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಸೆಲೆಬ್ರೇಷನ್ ಮಾಡುವಂಥ ಟೈಮಲ್ಲಿ ಕೆಲವು ತಪ್ಪುಗಳಾಗಿದೆ, ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಯೋಚನೆಯಲ್ಲಿ ನಿರ್ಧಾರನ ತಗೊಳ್ತಿದ್ದಾರೆ. ಸೊ ಬೇರೆ ಯಾರನ್ನ ಬಲೆಗೆ ಬೀಳಿಸ್ಕೊಳ್ಬಹುದು ಅಂತ ಕೆಲವರು ಕಾಯ್ತಾ ಇದ್ದಾರೆ. ಸೊ ಕೆಲವರು ಇನ್ನೊಂಚೂರು ಫೈನಾನ್ಷಿಯಲ್ ವಿಚಾರಕ್ಕೆ ಕಾಯ್ತಾ ಇದ್ದಾರೆ, ಅಥವಾ ನೀವು ಬರ್ತೀರಾ, ಕಮಿಟ್ಮೆಂಟ್ ಕೊಡ್ತೀರೋ ಇಲ್ವೋ, ಅಥವಾ ಡಿವೋರ್ಸ್ ಆಗುತ್ತೋ ಬ್ರೇಕಪ್ ಆಗುತ್ತೋ ಈ ಒಂದು ಟೆನ್ಷನಲ್ಲಿ ಕೂಡ ಕೆಲವರು ಯೋಚನೆನ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಸಾಕಷ್ಟು ಒಂದು ಗೊಂದಲನ ಇಟ್ಕೊಂಡು ನಿಮ್ಮ ಪಾರ್ಟ್ನರ್ ಕಾಯ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವರಿಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ ಅನ್ನುವಂಥ ಬೇಜಾರಲ್ಲಿ ಇದ್ದಾರೆ. ಜೊತೆಗೆ ಅವರು ತಾಳ್ಮೆನ ಕಳ್ಕೊಳ್ದಿರ ತಾಳ್ಮೆಯಿಂದ ಇರುವಂಥ ನಿರ್ಧಾರಕ್ಕೆ ನಿಮ್ಮ ಪಾರ್ಟ್ನರ್ ಬಂದಿದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಅವರಿಗೆ ಗೊತ್ತಿದೆ ಇದು ಸ್ವಲ್ಪ ಯಾಮಾರಿದ್ರೆ ಕೋರ್ಟ್ ಕೇಸ್ ಅಂತ ಹೋಗುತ್ತೆ ಅನ್ನುವಂಥದ್ದು. ಜೊತೆಗೆ ಅವ್ರಿಗೆ ಗೊತ್ತಾಗಿದೆ ಇವಾಗ ಎಲ್ಲಿ ತಪ್ಪಾಯಿತು, ಎಲ್ಲಿ ಎಡುವುದು, ಸೊ ಏನೇನು ಸಮಸ್ಯೆ ಆಯಿತು, ಯಾರ ಕಾರಣ ಆಯಿತು, ಇದನ್ನೆಲ್ಲ ಒಂದು ರೀಕ್ಯಾಪ್ ತಗೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಸತಿ ಹೋದರೆ ಮತ್ತೆ ವಾಪಸ್ ಬರುವಂಥ ಸಾಧ್ಯತೆಗಳು ಇಲ್ಲ. ನೀವಿಬ್ಬರು 90% ಇಲ್ಲಿ ಬ್ರೇಕಪ್ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗಿ, ಸೊ ಅವರು ಅದೊಂದು ವಿಚಾರದಲ್ಲಿ ಏನೋ ಯೋಚನೆನ ಮಾಡ್ತಾ ಕೂತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವರು ದೇವರು ಏನು ನಿರ್ಧಾರ ಕೊಡ್ತಾರೆ, ದೇವರ ಡಿಸಿಷನ್ ಏನಿದೆ ಅಂತ ಕೂಡ ಕಾಯ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ತಮ್ಮ ನೆಗೆಟಿವಿಟಿ ಮತ್ತು ಪಾಸಿಟಿವಿಟಿ ಮಧ್ಯೆ ಓಡಾಡ್ತಿದ್ದಾರೆ. ಅಂದರೆ ಯಾವುದೋ ಒಂದು ಟೆಂಪ್ಟೇಷನಿಂದ ಅವರು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅವರಿಗೆ ಏನೋ ಒಂದು ವೇಟಿಂಗ್ ಲಿಸ್ಟಲ್ಲಿ ಆ ನೆಗೆಟಿವಿಟಿ ದೂರ ಆಗಿ ನನ್ನ ಬೆಲೆ ಗೊತ್ತಾಗಿ ವಾಪಸ್ ಬರ್ತಾರೆ ಅಂತ ಕೂಡ ಕೆಲವರು ಕಾಯ್ತಾ ಇದ್ದಾರೆ. ಸೋ ಮೆನಿ ವೇರಿಯೇಷನ್ ಇಲ್ಲಿ ಇದೆ. ಕೆಲವರಿಗೆ ಪಾಸಿಟಿವ್ ಇದೆ, ಕೆಲವರಿಗೆ ನೆಗೆಟಿವ್ ಅಂತ ಇಲ್ಲ ಇಲ್ಲಿ. ಸೊ ಕೆಲವರು ಸುಮ್ಮನೆ ವೆಯ್ಟ್ ಮಾಡ್ತಿದ್ದಾರೆ ಅಷ್ಟೇ, ಗಾಳಿ ಗೋಪುರ ಅನ್ನುವಂಥ ರೀತಿಯಲ್ಲಿ. ಒಟ್ಟಿನಲ್ಲಿ ಕಮಿಟ್ಮೆಂಟ್ ಕೊಡೋದ್ರ ಬಗ್ಗೆ ಕೂಡ ಕೆಲವರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಇಲ್ಲಿ ನೋಡೋಣ ದೈವ ನಿರ್ಣಯ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಒಂದು ಯಾರು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರು ಅವ್ರ ಮನಸ್ಸಿಗೆ ನೋವಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರು ನಿಮಗೆ ತೊಂದರೆ ಮಾಡಿದ್ರು ಅವರು ಕೂಡ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ನಿಮ್ಮ ಪಾರ್ಟ್ನರೇ ನಿಮ್ಮ ಕಾಲಿಗೆ ಏನಾದರೂ ನೋವು ಮಾಡಿದರೆ, ತೊಂದರೆ ಮಾಡಿದರೆ, ಸೊ ಅವರು ಕೂಡ ಇಲ್ವಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರು ಡ್ರಗ್ ಅಡಿಕ್ಟ್ ಆಗಿ ಅಥವಾ ತುಂಬ ಆಲ್ಕೋಹಾಲ್ ತಗೊಂಡು ತುಂಬ ಸಮಸ್ಯೆನ ಮಾಡಿಕೊಂಡು ನಿಮಗೆ ಟಾರ್ಚರ್ ಅಥವಾ ಟ್ರಿಗರ್ ಮಾಡ್ತಿದ್ರು, ಅವರ ಲೈಫು ದಿ ಎಂಡ್ ಆಗತ್ತೆ, ಇದನ್ನು ನೀವು ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನನಗೆ ಯಾಕೋ ಈ ವರ್ಷ ತುಂಬಾ ಕರ್ಮ ರಿಟರ್ನ್ನೇ ಕೇಳಿಸ್ತಾ ಇದೆ.
ಬಟ್ ನ್ಯಾಯ ನಿಮ್ಮ ಪರವಾಗಿ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇನೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಒಂದು ಟ್ರ್ಯಾಪ್ಡ್ ಎನರ್ಜಿಲಿ ಇದ್ದಾರೆ. ಅದರಿಂದ ಹೊರಬರಬೇಕು ಅಂದರೆ ಸ್ವಲ್ಪ ಸಮಯ ಬೇಕು. ಈಗ ಅವರೊಂದು ಜಾಲಿ ಮೂಡಲ್ಲಿ, ಕಮಿಟ್ಮೆಂಟ್ ಮೂಡಲ್ಲಿ ಇದ್ದಾರೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.